ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದನು. ಅವನು ಒಂದು ದಿನ ಮಂತ್ರಿಯನ್ನು ಕರೆದನು. ದೇಶದ ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸಿದನು. ಅದಕ್ಕೆ ಮಂತ್ರಿಯು ಉತ್ತರಿಸಿದನು. ದೇಶದ ಪ್ರಜೆಗಳು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಕಾರಣ ಗೊತ್ತಿಲ್ಲ. ಬಡವರು, ಶ್ರೀಮಂತರು ಎಲ್ಲರೂ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಎಂದು ಹೇಳಿದನು. ಆಗ ರಾಜನು ಕೇಳಿದನು, ಇದನ್ನು ಸರಿಪಡಿಸಲು ವೈದ್ಯರಿಂದ ಸಾಧ್ಯವಿಲ್ಲವೇ ಎಂದು. ಆಗ ಮಂತ್ರಿಯು ಹೇಳಿದನು, ಇದು ವೈದ್ಯರಿಂದ ಸಾಧ್ಯವಿಲ್ಲ, ಯಾಕೆಂದರೆ ವೈದ್ಯರು ಸಹ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಆಗ ರಾಜನು ಮಂತ್ರಿಯನ್ನು ಕೇಳಿದನು, ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯಿರಿ ಎಂದನು. ಆಗ ಮಂತ್ರಿಯು ಹೇಳಿದನು, ನಮ್ಮ ಇಡೀ ಪ್ರಪಂಚದಲ್ಲಿ ಆರೋಗ್ಯ ಎಂದರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅದು ಗೊತ್ತಿರುವುದು ಒಬ್ಬರಿಗೆ ಮಾತ್ರ. ಅವರೇ ವಿಶ್ವಗುರುಗಳು. ಆಗ ರಾಜನು ಮಂತ್ರಿಯನ್ನು ಕರೆದುಕೊಂಡು ವಿಶ್ವಗುರುವಿನ ಬಳಿಗೆ ಬಂದನು. ರಾಜನು ವಿಶ್ವಗುರುವಿಗೆ ನಮಸ್ಕರಿಸಿ ಎಲ್ಲ ವಿಚಾರವನ್ನು ತಿಳಿಸಿದನು. ವಿಶ್ವಗುರುಗಳು ರಾಜನಿಗೆ ಸತ್ಕರಿಸಿದರು, ಊಟ ಉಪಚಾರಗಳನ್ನು ಮಾಡಿದರು. ನಂತರ ವಿಶ್ವಗುರುಗಳು ರಾಜನ ಸಮಸ್ಯೆಗಳಿಗೆ ಪರಿಹಾರಗಳನ್ನು ತಿಳಿಸಲು ಪ್ರಾರಂಭಿಸಿದರು. ವಿಶ್ವಗುರುಗಳು ಹೇಳಿದರು, ಆರೋಗ್ಯ ಬೇಕೆನ್ನುವವರು ಮೊದಲು ಶಕ್ತಿಯನ್ನು ಸಂಪಾದಿಸಬೇಕು. ಶಕ್ತಿಯನ್ನು ರಕ್ಷಣೆ ಮಾಡಬೇಕು. ಶಕ್ತಿಯನ್ನು ಸಂರಕ್ಷಣೆ ಮಾಡಬೇಕು. ಎಲ್ಲರೂ ಶಕ್ತಿವಂತರಾಗಬೇಕು. ಎಲ್ಲರೂ ಶಕ್ತಿಶಾಲಿಗಳಾಗಬೇಕು. ಯಾವುದೇ ಕಾರಣಕ್ಕೂ ಶಕ್ತಿ ನಾಶ ಮಾಡಬಾರದು. ಪ್ರತಿಯೊಬ್ಬರೂ ಶಕ್ತಿ ರಕ್ಷಣೆ ಮಾಡಬೇಕು ಮತ್ತು ಬೇರೆಯವರಿಗೂ ಶಕ್ತಿ ರಕ್ಷಣೆ ಮಾಡುವಂತೆ ಮಾಡಬೇಕು. ರಾಜನು ಕೇಳಿದನು, ಶಕ್ತಿ ಎಂದರೇನು? ಅದಕ್ಕೆ ಗುರುಗಳು ಹೀಗೆ ಉತ್ತರಿಸಿದರು, ಶಕ್ತಿ ಎಂದರೆ ರಕ್ತ. ಶಕ್ತಿಯು ರಕ್ತದಲ್ಲಿ ಇರುತ್ತದೆ. ರಕ್ತವು ಶಕ್ತಿಶಾಲಿಯಾಗಿ ಇರಬೇಕು. ರಕ್ತವು ಶುದ್ಧವಾಗಿ ಇರಬೇಕು. ರಕ್ತವು ಸಪ್ತಧಾತುಗಳ ರೂಪದಲ್ಲಿ ಇರುತ್ತದೆ. ಸಪ್ತಧಾತುಗಳನ್ನು ಸಂರಕ್ಷಿಸಬೇಕು. ಆಗ ರಾಜನು ಕೇಳಿದನು, ಗುರುಗಳೇ, ನಮಗೆ ಒಂದೊಂದಾಗಿ ವಿವರಿಸಿರಿ. ರಕ್ತದಲ್ಲಿ ಶಕ್ತಿ ಎಂದರೇನು? ಸಪ್ತಧಾತುಗಳು ಎಂದರೇನು? ಆಗ ಗುರುಗಳು ಒಂದೊಂದಾಗಿ ಎಲ್ಲ ವಿವರಿಸಲು ಪ್ರಾರಂಭಿಸಿದರು. ರಕ್ತದಲ್ಲಿ ಶಕ್ತಿ ಎಂದರೆ ಪೋಷಕಾಂಶಗಳು. ರಕ್ತದಲ್ಲಿ ಇರುವ ಪೋಷಕಾಂಶಗಳನ್ನು ಕಾಪಾಡಿಕೊಳ್ಳಬೇಕು. ಶುದ್ಧವಾದ ರಕ್ತವೆಂದರೆ ರಕ್ತದಲ್ಲಿ ಯಾವುದೇ ವಿಷ ಪದಾರ್ಥಗಳನ್ನು ಸೇರಿಸಬಾರದು. ಶುದ್ಧವಾದ ರಕ್ತವೆಂದರೆ ರಕ್ತದಲ್ಲಿ ನಮ್ಮ ದೇಹಕ್ಕೆ ಬೇಡವಾದ ವಸ್ತುಗಳನ್ನು ಸೇರಿಸಬಾರದು. ಸಪ್ತಧಾತುಗಳು ಎಂದರೆ ನಮ್ಮ ದೇಹದಲ್ಲಿ ಇರುವ ರಕ್ತ, ಮೂಳೆ, ಮಾಂಸ, ಕೊಬ್ಬು, ಮಜ್ಜೆ, ಶುಕ್ರ, ಲಾಲಾರಸ. ಆಗ ರಾಜನು ಗುರುಗಳನ್ನು ಕೇಳಿದನು, ರಕ್ತವು ಹೇಗೆ ಸಪ್ತಧಾತುವಿನ ರೂಪದಲ್ಲಿ ಇರುತ್ತದೆ ಎಂದು. ಆಗ ಗುರುಗಳು ಹೇಳಿದರು, ಸಪ್ತಧಾತುಗಳು ಹುಟ್ಟುವುದೇ ರಕ್ತದಿಂದ. ರಕ್ತವು ಸಪ್ತಧಾತುಗಳನ್ನು ಉತ್ಪತ್ತಿ ಮಾಡುತ್ತದೆ. ರಕ್ತವು ಮಾಂಸಖಂಡಗಳನ್ನು ಉತ್ಪತ್ತಿ ಮಾಡುತ್ತದೆ. ರಕ್ತವು ಮೂಳೆಯನ್ನು ಉತ್ಪತ್ತಿ ಮಾಡುತ್ತದೆ. ರಕ್ತವು ಕೊಬ್ಬನ್ನು ಉತ್ಪತ್ತಿ ಮಾಡುತ್ತದೆ. ರಕ್ತವು ಮಜ್ಜೆಯನ್ನು ಉತ್ಪತ್ತಿ ಮಾಡುತ್ತದೆ. ರಕ್ತವು ಶುಕ್ರವನ್ನು ಉತ್ಪತ್ತಿ ಮಾಡುತ್ತದೆ. ರಕ್ತವು ಲಾಲಾರಸವನ್ನು ಉತ್ಪತ್ತಿ ಮಾಡುತ್ತದೆ. ಈ ರೀತಿ ರಕ್ತವು ಸಪ್ತಧಾತುಗಳಲ್ಲಿ ಇರುತ್ತದೆ. ರಾಜನು ಗುರುಗಳಿಗೆ ಕೇಳಿದನು, ರಕ್ತದಲ್ಲಿ ಶಕ್ತಿ ಬರಬೇಕಾದರೆ ಏನು ಮಾಡಬೇಕು ಎಂದು ತಿಳಿಸಿರಿ. ರಾಜನು ಗುರುಗಳಿಗೆ ಕೇಳಿದನು, ರಕ್ತದಲ್ಲಿ ಶಕ್ತಿ ಬರಬೇಕಾದರೆ ಏನು ಮಾಡಬೇಕು ಎಂದು ತಿಳಿಸಿರಿ. ಗುರುಗಳು ಹೇಳಿದರು, ರಕ್ತದಲ್ಲಿ ಶಕ್ತಿ ಬರಬೇಕಾದರೆ ಇಂದ್ರಿಯಗಳನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಇಂದ್ರಿಯಗಳನ್ನು ಶಕ್ತಿಶಾಲಿಯಾಗಿ ಇಟ್ಟುಕೊಳ್ಳಬೇಕು. ಇಂದ್ರಿಯಗಳ ಪವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕು. ಇಂದ್ರಿಯಗಳನ್ನು ನಿಗ್ರಹಿಸಿದವರಿಗೆ ಇಂದ್ರ ಪದವಿ ಸಿಗುತ್ತದೆ. ರಾಜನು ಗುರುಗಳಿಗೆ ಕೇಳಿದನು, ಇಂದ್ರಿಯಗಳು ಎಂದರೆ ಏನು? ಗುರುಗಳು ಹೇಳಿದರು, ನಮ್ಮ ಪಂಚ ಇಂದ್ರಿಯಗಳನ್ನು ನಾವು ಇಂದ್ರಿಯ ಎನ್ನುತ್ತೇವೆ. ಪಂಚ ಎಂದರೆ 5: ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಆಗ ರಾಜನು ಗುರುಗಳನ್ನು ಕೇಳಿದನು, ಇಂದ್ರಿಯಗಳನ್ನು ಶುದ್ಧವಾಗಿ ಇಟ್ಟುಕೊಳ್ಳುವುದು ಎಂದರೇನು? ಆಗ ಗುರುಗಳು ಹೇಳಿದರು, ಇಂದ್ರಿಯಗಳನ್ನು ಶುದ್ಧವಾಗಿ ಇಟ್ಟುಕೊಳ್ಳುವುದು ಎಂದರೆ ನಮ್ಮ ಕಣ್ಣುಗಳಿಂದ ಕೆಟ್ಟದ್ದನ್ನು ನೋಡಬಾರದು. ನೋಡಿದರೆ ಕೆಟ್ಟ ಆಲೋಚನೆಗಳು ಬರುತ್ತವೆ. ಕೆಟ್ಟ ಆಲೋಚನೆಗಳು ನಮ್ಮ ರಕ್ತವನ್ನು ಅಶುದ್ಧ ಮಾಡುತ್ತದೆ. ನಮ್ಮ ಕಿವಿಗಳಿಂದ ಕೆಟ್ಟದ್ದನ್ನು ಕೇಳಬಾರದು.
ಕೇಳಿದರೆ ಕೆಟ್ಟ ಕಲ್ಪನೆಗಳು ಬರುತ್ತವೆ. ಕೆಟ್ಟ ಕಲ್ಪನೆಗಳು ನಮ್ಮ ರಕ್ತವನ್ನು ಅಶುದ್ಧ ಮಾಡುತ್ತದೆ. ನಮ್ಮ ಮೂಗಿನಿಂದ ಅಶುದ್ಧವಾದ ವಾಯು ಸೇವನೆ ಮಾಡಬಾರದು. ಅಶುದ್ಧವಾದ ವಾಯು ಸೇವನೆಯಿಂದ ಕೆಟ್ಟ ಭಾವನೆಗಳು ಬರುತ್ತವೆ. ಕೆಟ್ಟ ಭಾವನೆಗಳು ನಮ್ಮ ರಕ್ತವನ್ನು ಅಶುದ್ಧ ಮಾಡುತ್ತದೆ. ನಮ್ಮ ನಾಲಿಗೆಯಿಂದ ಅಶುದ್ಧ ಆಹಾರವನ್ನು ಸೇವಿಸಬಾರದು. ಅಶುದ್ಧ ಮಾತನಾಡಬಾರದು. ಇದ್ರಿಂದ ನಮ್ಮ ರಕ್ತವೂ ಕೆಟ್ಟು ಹೋಗುತ್ತದೆ. ನಮ್ಮ ಚರ್ಮವು ಅಶುದ್ಧವಾದುದನ್ನು ಸ್ಪರ್ಶ ಮಾಡಬಾರದು. ಅಶುದ್ಧವಾದುದನ್ನು ಸ್ಪರ್ಶಿಸಿದರೆ ರಕ್ತವೂ ಕೆಟ್ಟು ಹೋಗುತ್ತದೆ. ಇಂದ್ರಿಯಗಳ ಶುದ್ಧತೆಯಿಂದ ಮಾತ್ರ ರಕ್ತವು ಶುದ್ಧವಾಗುತ್ತದೆ. ರಕ್ತವು ಶುದ್ಧವಾಗುವುದು ಇಂದ್ರಿಯಗಳಿಂದ. ಇಂದ್ರಿಯಗಳನ್ನು ನಿಯಂತ್ರಿಸಬೇಕು. ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು. ಆಗ ರಾಜನು ಕೇಳಿದನು, ಇಂದ್ರಿಯಗಳನ್ನು ನಿಗ್ರಹಿಸುವುದು ಹೇಗೆ? ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಹೇಗೆ? ದಯಮಾಡಿ ತಿಳಿಸಿರಿ. ಆಗ ಗುರುಗಳು ವಿವರಿಸುತ್ತಾರೆ. ಇಂದ್ರಿಯಗಳನ್ನು ನಿಗ್ರಹಿಸಲು, ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಗುರು ಬೇಕು. ಇದು ಗುರು ಇಲ್ಲದೆ ಸಾಧ್ಯವಿಲ್ಲ. ಗುರು ಎಂದರೆ ನಮ್ಮ ಶಿಕ್ಷಕ. ನಮ್ಮನ್ನು ಶಿಕ್ಷಿಸುವವನು. ನಾವು ಮಾಡುವ ತಪ್ಪುಗಳನ್ನು ತಿದ್ದುವವನು. ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಯುವಂತೆ ದಾರಿ ತೋರಿಸುವವನು. ನಮ್ಮ ಉತ್ತಮ ಮಾರ್ಗದರ್ಶಕನು. ಗುರು ಎಂದರೆ ಸರಿಯಾದ ಮಾರ್ಗದರ್ಶನ ಮಾಡುವವನು. ಗುರು ಎಂದರೆ ಸರಿಯಾದ ಶಿಕ್ಷಣವನ್ನು ನೀಡುವವನು. ಗುರುವಿನ ಮಾರ್ಗದರ್ಶನವಿಲ್ಲದೆ ಇಂದ್ರಿಯ ನಿಗ್ರಹ ಅಸಾಧ್ಯ. ರಾಜನಿಗೆ ಅರಿವಾಯಿತು. ಗುರುಗಳಿಲ್ಲದೆ ಉತ್ತಮ ಜೀವನ ನಡೆಸಲು ಸಾಧ್ಯವಿಲ್ಲ. ಗುರುಗಳಿಲ್ಲದೆ ಇಂದ್ರಿಯ ನಿಗ್ರಹ ಸಾಧ್ಯವಿಲ್ಲ. ಗುರುಗಳಿಲ್ಲದೆ ಶುದ್ಧ ರಕ್ತವನ್ನು ಪಡೆಯಲು ಸಾಧ್ಯವಿಲ್ಲ. ಗುರುಗಳಿಲ್ಲದೆ ಶಕ್ತಿ ಸಂಪಾದಿಸಲು ಸಾಧ್ಯವಿಲ್ಲ. ರಾಜನು ಗುರುಗಳ ಮಾರ್ಗದರ್ಶನದಂತೆ ದೇಶಾದ್ಯಂತ ಗುರುಕುಲ ಆಶ್ರಮವನ್ನು ಸ್ಥಾಪಿಸಿದನು. ದೇಶದ ಪ್ರತಿಯೊಬ್ಬ ಪ್ರಜೆಗಳಿಗೂ ಗುರುವಿನ ಮಾರ್ಗದರ್ಶನ ಸಿಗುವಂತೆ ಮಾಡಿದನು. ಗುರುವಿನ ಮಾರ್ಗದರ್ಶನದಿಂದ ದೇಶದ ಪ್ರಜೆಗಳೆಲ್ಲರೂ ಶಕ್ತಿಯನ್ನು ಸಂಪಾದಿಸಲು ತೊಡಗಿದರು. ಶಕ್ತಿವಂತರಾದರು. ಆರೋಗ್ಯವಂತರಾದರು. ಶಕ್ತಿಯೇ ನಿಜವಾದ ಆರೋಗ್ಯ ಎಂದು ಪ್ರಜೆಗಳಿಗೆ ತಿಳಿಯಿತು. ಆರೋಗ್ಯವು ನಮ್ಮ ಶಕ್ತಿಯಲ್ಲಿದೆ. ನಮ್ಮ ಶಕ್ತಿಯೇ ಆರೋಗ್ಯ. ಆರೋಗ್ಯವೇ ನಮ್ಮ ಶಕ್ತಿ. ಜೈ ಗುರುದೇವ.